ಭಾಳಷ್ಟು ಮಂದಿಗೆ ನಾನು ಮಿರರ್ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿದಾಗ ಭಾಳ ಈಸಿ ಅನಿಸ್ಬಿಡುತ್ತೆ. ಏನಪ್ಪ ಇಷ್ಟು ಸಿಲಿ ಟಿಪ್ಸ್ ಕೊಡಾಕತ್ತಾರೆ ಇವ್ರು ಅಂತೇಳಿ. ಇಲ್ಲರಿ, ಮಿರರ್ ಮುಂದೆ ನಿಂತು ಮಾತಾಡೋದ್ರಿಂದ ಬರೀ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗೋದಿಲ್ಲ, ನಿಮಗೊಂದು ಕರೇಜ್ ಬರ್ತದೆ, ನಿಮಗೊಂದು ಸ್ಟೇಜ್ ಫಿಯರ್ ಅನ್ನೋದೇ ಇರ್ತಲ್ಲ ಅದು ಹೋಗ್ತಿರ್ತದೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಏನಿರ್ತೈತಿ, ನಾ ಮಾತಾಡಕತ್ತೀನಿ ಅಂದ್ರೆ ನಾ ಹೆಂಗೆ ಕಾಣಿಸ್ತೇನೆ ಮಂದಿಗೆ, ನಾ ಹೆಂಗೆ ಅನ್ನಿಸ್ತೈತದ, ನಾ ಹೆಂಗೆ ಮಾತಾಡೋದು ಹೆಂಗೆ ಕೇಳಿಸ್ತೈತಿ ಅನ್ನೋವಂಥ ಡೌಟ್ ಇರ್ತೈತಿ. ಆ ಡೌಟ್ ಒಳಗೆ ಹೆದರಿ ಇಂಗ್ಲೀಷ್ ಮಾತಾಡೋದು ಶುರುನ ಮಾಡೋದಿಲ್ಲ ಅವ್ರು. ಸೊ ಹಂಗಿದ್ದಾಗ ಆ ಒಂದು ಫಿಯರ್ ಏನೈತಲ್ಲ, ಹೆಸಿಟೇಷನ್ ಅಂತ ಏನಂತೀವಿ, ಅದು ನೀವು ಕನ್ನಡಿ ಮುಂದೆ ನಿಂತು ನಿಮ್ಮಷ್ಟಕ್ಕೆ ನೀವು ನೋಡ್ಕೊಂಡು ನಿಮ್ಮ ಮುಖ ನೀವು ನೋಡ್ಕೊಂಡು ಮಾತಾಡಕತ್ತಾರೆ ಆ ಭಯ ಖಂಡಿತವಾಗಿ ಹೋಗೈತ್ರಿ. ಓಕೆ, ಇಂಥ ಇನ್ನೂ ಹೆಚ್ಚಿನ ಟಿಪ್ಸ್ ಲಾಂಗ್ ವೀಡಿಯೋಸ್ ಮೂಲಕ ನಾನು ಯೂಟ್ಯೂಬ್ನಲ್ಲಿ ಪ್ರತಿಯೊಬ್ಬರಿಗೂ ರೀಚ್ ಆಗುವಂಗೆ ಲಾಂಗ್ ವೀಡಿಯೋಸ್ ಮಾಡಿ ಭಾಳ ಚಲೋ ಇಂಗ್ಲೀಷ್ ಕಲಿಯೋಣಂತೆ. ಓಕೆ, ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಜೊತೆ ಕನೆಕ್ಟೆಡ್ ಇರಿ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಇರ್ರಿ, ಫೇಸ್ಬುಕ್ ಒಳಗೂ ನಮ್ಮನ್ನು ಫಾಲೋ ಮಾಡ್ಬೋದು ನೀವು. ಸೊ ಎಲ್ಲದರಲ್ಲೂ ಕನೆಕ್ಟೆಡ್ ಇರಿ, ಚೆನ್ನಾಗಿ ಕಲಿಯೋಣಂತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಿರರ್ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡೋದು ಮಾತ್ರ ಬಿಡಬೇಡ ಸ್ನೇಹಿತರೆ. ಭಾಳ ಒಳ್ಳೆ ಟಿಪ್ ಐತಿ, ಸಿಲ್ಲಿ ಅನಿಸ್ಬೋದು, ಬಟ್ ಭಾಳ ಯೂಸ್ಫುಲ್ ಐತಿ. ಥ್ಯಾಂಕ್ ಯು ಸೋ ಮಚ್.